ನಮಸ್ಕಾರ ಗೆಳೆಯರೆ. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ಚಾಪ್ಟರ್ ಇಂಡಿಯನ್ ಎಕಾನಮಿ ಸಬ್ಜೆಕ್ಟ್ನ ಒಳಗಡೆ 9ನೇ ಚಾಪ್ಟರ್ ಆದಂಥ ಪಬ್ಲಿಕ್ ಫೈನಾನ್ಸ್ನ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಸೊ ಪಬ್ಲಿಕ್ ಫೈನಾನ್ಸ್ಗೆ ಸಂಬಂಧಪಟ್ಟಾಗಿ ರಿವಿಷನನ್ನು ಮೈಂಡ್ ಮ್ಯಾಪ್ನ ಮೂಲಕ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ 8 ಕ್ಲಾಸ್ಗಳು ಮುಗಿದಿದೆ. ಅದನ್ನು ಇನ್ನೂ ತನಕ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಅವುಗಳನ್ನು ಕೂಡ ನೋಡಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ 9ನೇ ಚಾಪ್ಟರ್ ಪಬ್ಲಿಕ್ ಫೈನಾನ್ಸನ್ನು. ಸೊ ಈ ಪಬ್ಲಿಕ್ ಫೈನಾನ್ಸ್ ನಾವು ನೋಡೋದಕ್ಕೆ ಹೋದ್ರೆ, ಸೊ ಇದರಲ್ಲಿ ಮೊದಲನೇದಾಗಿ ಏನ್ ಮಾಡ್ತೀವಿ, ಪಬ್ಲಿಕ್ ಫೈನಾನ್ಸ್ ಅಂದ್ರೆ ಏನು, ಸಾರ್ವಜನಿಕ ಹಣಕಾಸು ಅಂದ್ರೆ ಏನು ಅಂತ ಕೇಳಿದಾಗ, ಜನರಿಂದ ಸರ್ಕಾರ ತಗೊಂಡಂತ ದುಡ್ಡು, ಅದೇ ರೀತಿಯಲ್ಲಿ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಖರ್ಚು ಮಾಡುತ್ತೆ, ಸೊ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಟ್ರೈ ಮಾಡ್ತೀವಿ. ಸೊ ಇಲ್ಲಿ ಜನರ ಹತ್ರದಿಂದ ಸರ್ಕಾರ ತಗೊಂಡಂತ ದುಡ್ಡನ್ನ ನಾರ್ಮಲ್ ಆಗಿ 3 ರೀತಿಯ ಫಂಡ್ಗಳ ಒಳಗಡೆ ನೋಡ್ತೀರ. ಸೊ ಯಾವ್ಯಾವ ನಿಧಿಗಳು ಇವು ಅಂತ ಕೇಳಿದಾಗ, ಒಂದನ್ನ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಕರಿತೀರಾ, ಅಥವಾ ಸಂಚಿತ ನಿಧಿ ಅಂತ ಕರಿತೀರಾ ಕನ್ನಡದಲ್ಲಿ. ಅದೇ ರೀತಿಯಲ್ಲಿ ಎರಡನೇದನ್ನ ಪಬ್ಲಿಕ್ ಅಕೌಂಟ್ಸ್ ಫಂಡ್ ಅಂತ ಕರಿತೀರಾ. ಸೊ ಅದೇ ರೀತಿಯಲ್ಲಿ ಮೂರನೇದನ್ನ ಕಾಂಟಿಂಜೆನ್ಸಿ ಫಂಡ್ ಅಂತ ಕರಿತೀರಾ. ಕಾಂಟಿಂಜೆನ್ಸಿ ಫಂಡ್ ಅಂದಾಗ ಕನ್ನಡದಲ್ಲಿ ಸಾದಿಲ್ವಾರು ನಿಧಿ ಅಂತ ಕರಿತೀರಾ. ಸೊ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾವನ್ನ ಡಿಫೈನ್ ಮಾಡ್ಬೇಕಾದ್ರೆ ಈ ತರ ಹೇಳ್ತಾರೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ರಿಸಿಪ್ಟ್ ಅಥವಾ ಎಕ್ಸ್ಪೆಂಡಿಚರ್ ಯಾವ ತರದ್ದು ಆಗತ್ತೆ ಅಂತ ಕೇಳಿದಾಗ, ಯಾವುದು ಪಬ್ಲಿಕ್ ಅಕೌಂಟ್ಸ್ ಅಲ್ಲಿ ಬರಲ್ಲೋ ಅವೆಲ್ಲವೂ ಕೂಡ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಆಗುವಂತ ಖರ್ಚುಗಳು ಅಥವಾ ಅದಕ್ಕೆ ಬರುವಂತ ರಿಸಿಪ್ಟ್ಗಳು ಅಂತ ಕರಿತೀವಿ. ಹಾಗಾದ್ರೆ ಪಬ್ಲಿಕ್ ಅಕೌಂಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದಾಗ, ಪಬ್ಲಿಕ್ ಅಕೌಂಟ್ಸ್ ಅಲ್ಲಿ ಇಲ್ಲಿ ಒಂದು ರೀತಿಯ ಡಿಮ್ಯಾಂಡ್ ಡೆಪಾಸಿಟ್ ಅಥವಾ ಯಾವ ರೀತಿ ಇದೆ ಅಂತಂದಾಗ, ಸರ್ಕಾರದ ಹತ್ರ ಜನರು ಏನ್ ಮಾಡಿದ್ದಾರೆ, ಒಂದಿಷ್ಟು ಡೆಪಾಸಿಟ್ ಅನ್ನು ಇಟ್ಟಿದ್ದಾರೆ, ಅದನ್ನ ಯಾವಾಗ ಬೇಕಾದ್ರೂ ಕೂಡ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್ ಏನು, ಸ್ಮಾಲ್ ಸೇವಿಂಗ್ಸ್ ಆಗಿರ್ಬೋದು, ಅಥವಾ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಅಥವಾ ಯಾವುದಾದರೂ ಒಂದು ಫಂಡ್ಗೆ ಸರ್ಕಾರ ಟ್ರಸ್ಟಿ ಆಗಿ ಕೆಲಸ ಮಾಡ್ತಿದ್ರೆ ಇವುಗಳೆಲ್ಲವನ್ನ ನಾವೆಲ್ಲಿ ನೋಡ್ತೀವಿ, ಪಬ್ಲಿಕ್ ಅಕೌಂಟ್ಸ್ ಫಂಡ್ಗಳಲ್ಲಿ ನೋಡ್ತೀವಿ. ಇನ್ನು ಕಾಂಟಿಂಜೆನ್ಸಿ ಫಂಡ್ ಅಂತೇಳಿ ಯಾವ್ದನ್ನ ಹೇಳ್ತೀವಿ ಅಂತ ಕೇಳಿದಾಗ, ಎಮರ್ಜೆನ್ಸಿ ಸಿಚುವೇಶನ್ ನಾವೇನ್ ಮಾಡೋದಕ್ಕಾಗಲ್ಲ. ಸೊ ನಾವು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ದುಡ್ಡು ತೆಗೆಯೋದಕ್ಕಾಗಲ್ಲ ಎಮರ್ಜೆನ್ಸಿ ಪರ್ಪಸ್. ಕಾರಣ ಎಷ್ಟೇ, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ನೀವೇನಾದ್ರೂ ದುಡ್ಡನ್ನ ತೆಗಿಬೇಕು ಅಂತಂದ್ರೆ ಪಾರ್ಲಿಮೆಂಟ್ ನ ಅಪ್ರೂವಲ್ ಬೇಕಾಗುತ್ತೆ. ಪಾರ್ಲಿಮೆಂಟ್ ನ ಅಪ್ರೂವಲ್ ಸೊ ಪಡೆಯೋದಕ್ಕೆ ನಿಮ್ಗೆ ಏನಾಗ್ಬೋದು, ಟೈಮ್ ಆಗ್ಬೋದು. ಅಂತ ಸಂದರ್ಭದಲ್ಲಿ ಎಕ್ಸ್ಟರ್ನಲ್ ವಾರ್ ಆಗುತ್ತೆ, ಅಥವಾ ಇಂಟರ್ನಲ್ ರೆಬೆಲಿಯನ್ ಆಗುತ್ತೆ, ಆರ್ಮಡ್ ರೆಬೆಲಿಯನ್ ಆಗುತ್ತೆ, ಅಥವಾ ಯಾವುದೋ ಹೆಲ್ತ್ ಇಶ್ಯೂ ಬರುತ್ತೆ, ಅಥವಾ ಏನೋ ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ. ಆವಾಗ ನಮ್ಗೆ ಏನಾಗಲ್ಲ, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ದುಡ್ಡು ತೆಗೆಯೋದಕ್ಕಾಗಲ್ಲ ಇಮಿಡಿಯೇಟ್ ಆಗಿ. ಸೊ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ಕಂಟಿಂಜೆನ್ಸಿ ಫಂಡ್ ಇಂದ ದುಡ್ಡನ್ನ ತೆಗಿತೀವಿ. ಎಮರ್ಜೆನ್ಸಿ ಪರ್ಪಸ್ ಅದನ್ನ ಯೂಸ್ ಮಾಡ್ತೀವಿ. ಸೊ ಅಗೇನ್ ಕಾಂಟಿಂಜೆನ್ಸಿ ಫಂಡ್ ಅಲ್ಲಿ ಇರುವಂತ ದುಡ್ಡನ್ನ ಕಾರ್ಪಸ್ ಅಮೌಂಟ್ ಅಂತ ಹೇಳಿದ್ರೆ, ಮೊದಲು ಇದು 500 ಕೋಟಿ ಇತ್ತು, ಇತ್ತೀಚೆಗೆ ಇದನ್ನ ಏನ್ ಮಾಡಿದ್ರೆ 30,000 ಕ್ರೋರ್ಗೆ ಇನ್ಕ್ರೀಸ್ ಮಾಡಲಾಗಿದೆ. ಓಕೆ, ಸೊ ಅದು ಕಾಂಟಿಂಜೆನ್ಸಿ ಫಂಡ್. ಈ 3 ಫಂಡ್ಗಳನ್ನ ನಾವು ಮಾಡ್ತೀವಿ. ಇನ್ನು ಈ ರೀತಿಯಾಗಿ ಪಬ್ಲಿಕ್ ಫೈನಾನ್ಸ್ಗೆ ಸಂಬಂಧಪಟ್ಟಂತ ಏನೇನು ಆಕ್ಟಿವಿಟಿ ಆಗುತ್ತೆ ಅವೆಲ್ಲವುಗಳನ್ನ ಒಂದು ಡಾಕ್ಯುಮೆಂಟ್ ನಮಗೆ ನೀಟಾಗಿ, ಸೊ ಅವುಗಳ ಬಗ್ಗೆ ಐಡಿಯಾವನ್ನ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅದನ್ನ ನಾರ್ಮಲ್ ಆಗಿ ನಾವು ಏನ್ ಮಾಡ್ತೀವಿ, ಪಾಪ್ಯುಲರ್ ಆಗಿ ಬಜೆಟ್ ಅಂತೇಳಿ ಕರಿತೀವಿ. ಆದ್ರೆ ಆಕ್ಚುಯಲ್ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಹೆಸರು ಯಾವುದು ಅಂತ ಕೇಳಿದ್ರೆ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಜೆಟ್ ಅನ್ನುವಂತ ಹೆಸರು ಇಲ್ಲ, ಅದರ ಬದಲಾಗಿದೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀರ. ಆರ್ಟಿಕಲ್ 112ರಲ್ಲಿ ಕಾಣ್ತೀರಾ. ಇದು ಸೆಂಟ್ರಲ್ ಗವರ್ಮೆಂಟ್ ಆದ್ರೆ, ಅದೇ ರೀತಿಯಲ್ಲಿ ಸ್ಟೇಟ್ ಗವರ್ಮೆಂಟ್ ಆದ್ರೆ ಆರ್ಟಿಕಲ್ 202 202ನೇ ವಿಧಿಯಲ್ಲಿ ಕಾಣ್ತೀರಾ. ಸೊ ಇದರ ಆಧಾರದ ಮೇಲೆ ಖರ್ಚುಗಳು ಮತ್ತೆ ಸೊ ಅದಕ್ಕೆ ಬರುವಂತ ಪಾವತಿಗಳನ್ನ 2 ರೀತಿಯ ವಿಧದಲ್ಲಿ ಹೇಳ್ತಾರೆ. ಒಂದನ್ನ ರೆವೆನ್ಯೂ ಅಂತೇಳಿ ಕರಿತೀರಾ, ಇನ್ನೊಂದನ್ನ ಕ್ಯಾಪಿಟಲ್ ಅಂತೇಳಿ ಕರಿತೀರಾ. ರೆವೆನ್ಯೂ ಅಂತಂದಾಗ ಇದು ಶಾರ್ಟ್ ಟರ್ಮ್ ಆಗಿರುತ್ತೆ, ಅಲ್ಪಾವಧಿಯದಾಗಿರುತ್ತೆ. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಲಯಾಬಿಲಿಟೀಸ್ ಅಲ್ಲಿ ಬದಲಾವಣೆ ಇಲ್ಲ, ಅದೇ ರೀತಿಯಲ್ಲಿ ಅಸೆಟ್ಸ್ ಅಲ್ಲಿ ಕೂಡ ಬದಲಾವಣೆ ಕಾಣಲ್ಲ. ಆದ್ರೆ ಕ್ಯಾಪಿಟಲ್ ಅಂತಂದಾಗ ನಾರ್ಮಲ್ ಆಗಿ ಲಾಂಗ್ ಟರ್ಮ್ ಆಗಿರುತ್ತೆ, ಲಯಾಬಿಲಿಟೀಸ್ ಅಲ್ಲಿ ಚೇಂಜಸ್ ಆಗುತ್ತೆ ಅಥವಾ ಅಸೆಟ್ ನಲ್ಲಿ ಚೇಂಜಸ್ ಆಗುತ್ತೆ, ಅವಾಗ ಅದನ್ನ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ಕೆಲವೊಂದು ಎಕ್ಸಾಂಪಲ್ ನೋಡಕ್ ಹೋದ್ರೆ, ರೆವೆನ್ಯೂ ರಿಸಿಪ್ಟ್ಗೆ ಸರ್ಕಾರಕ್ಕೆ ದುಡ್ಡು ಬರ್ತಾ ಇರೋದು, ಅದು ರೆವೆನ್ಯೂ ಯಾವಾಗ ನೋಡ್ತೀರಾ ಅಂತ ಕೇಳಿದಾಗ, ಟ್ಯಾಕ್ಸ್ ಮತ್ತೆ ನಾನ್ ಟ್ಯಾಕ್ಸ್ ಸೊ ಪೇಮೆಂಟ್ಸ್ ಆದ್ರೆ ಅವುಗಳು ಏನಾಗುತ್ತೆ, ಸರ್ಕಾರದ ರೆವೆನ್ಯೂ ರಿಸಿಪ್ಟ್ಸ್ ಆಗಿ ಕಾಣ್ತೀರಾ. ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಎಕ್ಸಾಂಪಲ್ಗಳನ್ನ ನೀವು ನೋಡಬಹುದು, ಸಬ್ಸಿಡೀಸ್ ಆಗಿರ್ಬೋದು, ಗವರ್ಮೆಂಟ್ ಎಂಪ್ಲಾಯಿಗಳಿಗೆ ಕೊಡುವಂತ ಸ್ಯಾಲರೀಸ್ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಕಾಣುತ್ತೆ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ನಾವು ನೋಡೋದಕ್ಕೋದ್ರೆ, ಡಿಸ್ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಲೋನ್ ಆಗಿರ್ಬೋದು. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ನೋಡೋದಕ್ಕೋದ್ರೆ, ಹಲವಾರು ಬೇರೆ ಬೇರೆ ಸ್ಕೀಮ್ಗಳನ್ನ ತರ್ತೀರಾ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಮಾಡ್ಬೋದು, ಅಥವಾ ರೀಪೇಮೆಂಟ್ ಆಫ್ ಲೋನ್ ಅನ್ನ ಮಾಡ್ಬೋದು. ಇಂಥವೆಲ್ಲ ಏನಿಲ್ಲ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಒಳಗಡೆ ಕಾಣುತ್ತೆ. ಸೊ ಇನ್ನು ಈ ಒಂದು ರೆವೆನ್ಯೂ ರಿಸಿಪ್ಟ್ ನ ಒಳಗಡೆ ಪ್ರಮುಖವಾದಂತ ಟ್ಯಾಕ್ಸೇಷನ್ ಅನ್ನು ನೋಡೋಣ. ಟ್ಯಾಕ್ಸ್ ಅಲ್ಲಿ ನಾವು ಏನ್ ನೋಡ್ತೀವಿ, ಸೊ ಟ್ಯಾಕ್ಸ್ ಸಿಸ್ಟಮ್ ಏನಿರ್ಬೋದಲ್ಲ, 3 ರೀತಿಯ ಸಿಸ್ಟಮ್ ಇರ್ಬೋದು. ಒಂದನ್ನ ಪ್ರಪೋರ್ಷನಲ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಪ್ರಪೋರ್ಷನಲ್ ಸಿಸ್ಟಮ್ ಅಂತಂದಾಗ ಟ್ಯಾಕ್ಸ್ ರೇಟ್ ಏನಿಲ್ಲ, ಇದು ಸೇಮ್ ಇರುತ್ತೆ. ಓಕೆ, ಆದಾಯ ಎಷ್ಟೇ ಬೇಕಾದ್ರೂ ಇರ್ಬೋದು, ಆದ್ರೆ ಟ್ಯಾಕ್ಸ್ ದರ ಸೇಮ್ ಇರುತ್ತೆ. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತಂದಾಗ ಆದಾಯ ಜಾಸ್ತಿ ಆದ ಹಾಗೆ ಟ್ಯಾಕ್ಸ್ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಚ್ಚು ಆದಾಯವನ್ನು ಹೊಂದಿರೋರಿಗೆ ಹೆಚ್ಚು ಟ್ಯಾಕ್ಸ್ ದರವನ್ನು ಹೊಂದಿರ್ತಾರೆ.
ಅದೇ ರೀತಿ ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತಂದಾಗ ಇಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ರೇಟ್ ಕಡಿಮೆ ಆಗುತ್ತೆ. ಓಕೆ, ಸೊ ಆದಾಯ ಜಾಸ್ತಿ ಆಗ್ತಾ ಹೋದಾಗೆ ಟ್ಯಾಕ್ಸ್ ರೇಟ್ ಕಡಿಮೆ ಆದ್ರೆ ಅದನ್ನ ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತೇಳಿ ಕರಿತೀರಾ. ಸೊ ಇದು ಟ್ಯಾಕ್ಸೇಷನ್ ಸಿಸ್ಟಮ್ಗಳನ್ನ ನೋಡಬೇಕು. ಇನ್ನು ಟ್ಯಾಕ್ಸ್ಗೆ ಸಂಬಂಧಪಟ್ಟಾಗಿ ಎರಡು ಇಂಪಾರ್ಟೆಂಟ್ ಅಂತ ಟೆಕ್ನಿಕಲ್ ಪಾಯಿಂಟ್ ಗಳನ್ನ ನೋಡಬೇಕು. ಒಂದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್, ಇನ್ನೊಂದು ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಂತ ಕರಿತೀರಾ. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದಾಗ ಸರ್ಕಾರಕ್ಕೆ ಆ ತೆರಿಗೆಯನ್ನ ಕಟ್ಟುತ್ತಾ ಇರುವವರು ಯಾರು ಅಂತ. ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಂದಾಗ ಆಕ್ಚುಯಲ್ ಆಗಿ ಯಾರಿಂದ ಈ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ ಅಂತ. ಸೊ ಅದರಲ್ಲಿ ಡಿಫರೆನ್ಸ್ ಇದೆ, ನೆನಪಿರ್ಲಿ. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಯಾರು ಆಕ್ಚುಯಲ್ ಆಗಿ ಸೊ ಇದನ್ನ ಏನ್ ಮಾಡ್ತಿದ್ದಾರೆ, ಸೊ ಇದನ್ನ ಸರ್ಕಾರಕ್ಕೆ ಕಟ್ತಾ ಇದ್ದಾರೆ. ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಂದಾಗ ಏನು, ಇದು ಯಾರ ಮೇಲೆ ಹೊರೆ ಆಗ್ತಿದೆ, ಯಾರ ಮೇಲೆ, ಯಾರ ಜೇಬಿಂದ ಈ ದುಡ್ಡನ್ನ ತಗೋತಿದ್ದೀರಾ ಅಂತ. ಅವರು ಡೈರೆಕ್ಟ್ ಆಗಿ ಕಟ್ಟಬಹುದು ಸರ್ಕಾರಕ್ಕೆ ದುಡ್ಡನ್ನ, ಅಥವಾ ಕಟ್ಟದೇನು ಕೂಡ ಇರಬಹುದು ಟ್ಯಾಕ್ಸ್ ಅನ್ನು, ಅವರ ಬದಲಾಗಿ ಬೇರೆಯವರು ಕೂಡ ಕಟ್ಟಬಹುದು. ಸೊ ಆ ಕಾರಣಕ್ಕಾಗಿ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತ ಕರಿತೀವಿ. ಯಾವಾಗ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಮತ್ತೆ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಎರಡೂ ಕೂಡ ಸೇಮ್ ಆಗಿರುತ್ತೆ, ಅಥವಾ ಒಬ್ಬ ವ್ಯಕ್ತಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆಗಿ ಕೂಡ ಕಾಣ್ತಾನೆ, ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಆಗಿ ಕೂಡ ಕಾಣ್ತಾನೆ, ಅಂತ ತೆರಿಗೆಯನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ ಡಿಫರೆಂಟ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆಸ್ ವೆಲ್ ಆಸ್ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಬೇರೆ ವ್ಯಕ್ತಿ ಆಗಿದ್ದು, ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಬೇರೆ ವ್ಯಕ್ತಿ ಆಗಿದ್ರೆ ಸೊ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀರಾ. ಓಕೆ, ಸೊ ಡೈರೆಕ್ಟ್ ಟ್ಯಾಕ್ಸ್ ಗೆ ಎಕ್ಸಾಂಪಲ್ ಗಳನ್ನ ನೀವು ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ವೆಲ್ತ್ ಟ್ಯಾಕ್ಸ್ ಆಗಿರ್ಬೋದು, ಗಿಫ್ಟ್ ಟ್ಯಾಕ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಆಗಿರ್ಬೋದು, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಆಗಿರ್ಬೋದು. ಈ ತರದ ಹಲವಾರು ತೆರಿಗೆಗಳು ಕಾಣುತ್ತೆ. ಅವುಗಳಲ್ಲಿ ಯಾರ ಮೇಲೆ ಈ ತೆರಿಗೆ ಬಿದ್ದಿದೆಯೋ ಅವನೇ ಅದನ್ನ ಸರ್ಕಾರಕ್ಕೆ ಕಟ್ಟಬೇಕು, ಅವನು ಬೇರೆಯವರ ಮೇಲೆ ಅದನ್ನ ಹಾಕುವ ಹಾಗೆ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರ ಮೇಲೆ ಹಾಕ್ತಾರೆ ಅಂತ ಕೇಳಿದಾಗ ಇಂಡಿವಿಜುವಲ್ ಇನ್ಕಮ್ ಆಗಿರ್ಬೋದು, ಅಥವಾ ಸೊ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಟೋಟಲ್ ಇನ್ಕಮ್ಗೆ ಆಗಿರ್ಬೋದು, ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಥವಾ ನಾಟ್ ರಿಜಿಸ್ಟರ್ಡ್ ಕಂಪನೀಸ್ ವಿಚ್ ಆರ್ ನಾಟ್ ರಿಜಿಸ್ಟರ್ಡ್, ಯಾವ್ದಾದ್ರು ಕಂಪನಿಗಳು ರಿಜಿಸ್ಟರ್ ಆಗದೇ ಇದ್ರೆ ಅಂತ ಕಂಪನಿಗಳಿಗೂ ಕೂಡ. ಸೊ ಇದು ಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದು. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಾಗಿ ನಾವು ನೋಡೋದಕ್ಕೋದ್ರೆ ಇಲ್ಲಿ ಏನ್ ಕಾಣ್ತೀರಾ, ಯೂನಿಯನ್ ಎಕ್ಸೈಸ್ ಡ್ಯೂಟಿ, ಅದೊಂದು ಇದು ಯಾವ್ದ್ರ ಮೇಲೆ ಹಾಕ್ತಾರೆ ಎಕ್ಸೈಸ್ ಡ್ಯೂಟಿ, ಅಬಕಾರಿ ಸುಂಕ ಅಂತಂದಾಗ ಪ್ರೊಡಕ್ಷನ್. ಸೊ ಯಾವ್ದಾದ್ರು ವಸ್ತುಗಳನ್ನ ಉತ್ಪಾದನೆ ಮಾಡ್ತೀವಿ ಭಾರತದ ಒಳಗಡೆ ಆಂತರಿಕವಾಗಿ ಅಂತಂದ್ರೆ ಅದಕ್ಕೆ ಹಾಕುವಂತ ತೆರಿಗೆ ಯೂನಿಯನ್ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀರಾ. ಕಸ್ಟಮ್ಸ್ ಡ್ಯೂಟಿ, ಸೀಮಾ ಸುಂಕ ಅಂತ ಕರಿತೀರಾ. ಕ್ರಾಸ್ ಬಾರ್ಡರ್ ಆಕ್ಟಿವಿಟಿ ಆಗ್ತಾ ಇದೆ, ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಆಗ್ತಿದೆ, ಅದರ ಮೇಲೆ ಹಾಕುವಂತ ತೆರಿಗೆಯನ್ನು ನೋಡ್ತೀರಾ. ಸರ್ವಿಸ್ ಟ್ಯಾಕ್ಸ್ ಅನ್ನ ನೋಡ್ತೀರಾ. ಅದೇ ರೀತಿಯಲ್ಲಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತೇಳಿ ಮೊದಲು ಇತ್ತು, ಅದೇ ರೀತಿಯಲ್ಲಿ ಇತ್ತೀಚೆಗೆ ಬಂದಿರುವಂತ GST, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕೆಲವೊಂದು ತೆರಿಗೆಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಗಳನ್ನು ನೋಡಬೇಕು, ಮೂಲ ಪರಿಕಲ್ಪನೆಗಳು. ಇವುಗಳಲ್ಲಿ ನೀವು ನೋಡೋದಕ್ಕೋದ್ರೆ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಕರಿತೀರಾ. ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಏನು, ಸೊ ಇದನ್ನ ಟ್ಯಾಕ್ಸ್ ಅನ್ನ ನಾನು ಅತಿ ಕಡಿಮೆ ಸರ್ಕಾರಕ್ಕೆ ಕಟ್ಟುವ ರೀತಿ ಆಗ್ಬೇಕು, ಅದರ ಜೊತೆಯಲ್ಲಿ ನಾನೇನ್ ಮಾಡ್ತೀನಿ, ಲೀಗಲ್ ಆಗಿ ಯಾವ್ಯಾವ ಪ್ರೊವಿಷನ್ ಇದೆ ಅದನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಟ್ಯಾಕ್ಸ್ ಪ್ಲಾನಿಂಗ್ ಅಂತಂದಾಗ ಇದೇನಾಗುತ್ತೆ, ಲೀಗಲ್ ಕೂಡ ಹೌದು, ಎಥಿಕಲ್ ಕೂಡ ಹೌದು. ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತಂದಾಗ ಇದೇನಾಗುತ್ತೆ, ಸೊ ಇದು ಲೀಗಲ್ ಆಗಿರುತ್ತೆ ಆದ್ರೆ ಅನ್ಎಥಿಕಲ್ ಆಗಿರುತ್ತೆ. ಸೊ ಯಾಕೆ ಅನ್ಎಥಿಕಲ್, ನೈತಿಕವಾದದ್ದು ಅಲ್ಲ ಅಂತ ಹೇಳ್ತೀವಿ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದಾಗ, ಟ್ಯಾಕ್ಸ್ ಅವಾಯ್ಡೆನ್ಸ್ ನ ಏನ್ ಮಾಡ್ತೀವಿ, ಸೊ ಆ ಒಂದು ಪರ್ಟಿಕ್ಯುಲರ್ ಆದಂತ ರೂಲ್ಸ್ ಅಲ್ಲಿ ಏನು ಲೂಪ್ ಹೋಲ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಟ್ಯಾಕ್ಸ್ ಇವೇಷನ್ ಅಂತಂದಾಗ ಇಲ್ಲಿ ಏನ್ ಮಾಡ್ತೀವಿ, ನನ್ನ ಒಂದು ಪರ್ಟಿಕ್ಯುಲರ್ ಆದಂತ ಇನ್ಕಮ್ ಅನ್ನ ಸರ್ಕಾರಕ್ಕೆ ನಾನು ತಿಳಿಸೋದೇ ಇಲ್ಲ, ಸೊ ಆವಾಗ ಅದನ್ನ ಟ್ಯಾಕ್ಸ್ ಇವೇಷನ್ ಅಂತ ಹೇಳಿ ಕರಿತೀರ. ಸರಿಯಾಗಿ ಹೇಳದೇ ಇರೋದು, ನಾವು ಏನ್ ಮಾಡ್ತೀವಿ, ಸೊ ನಮ್ಮ ಆದಾಯವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತದನ್ನ ಟ್ಯಾಕ್ಸ್ ಇವೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದೇನಾಗುತ್ತೆ ಅಂತ ಕೇಳಿದ್ರೆ, ಇಟ್ ಈಸ್ ಬೋತ್ ಇಲ್ಲೀಗಲ್ ಆಸ್ ವೆಲ್ ಆಸ್ ಅನ್ಎಥಿಕಲ್. ಓಕೆ, ಸೊ ಇಟ್ ಈಸ್ ಬೋತ್ ಇಲ್ಲೀಗಲ್ ಆಸ್ ವೆಲ್ ಆಸ್ ಅನ್ಎಥಿಕಲ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಸರ್ಚಾರ್ಜ್ ಮತ್ತೆ ಸೆಸ್ ಅಂತ ಹೇಳಿ ಕರಿತೀರ. ಸರ್ಚಾರ್ಜ್ ಮತ್ತೆ ಸೆಸ್ ಅಂತಂದಾಗ ಇವೆರಡೂ ಕೂಡ ಯಾವ ರೀತಿ ಇದ್ದು ಅಂತಂದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸಸ್ ಅಂತ ಹೇಳಿ ಕರಿತೀರ. ಆಲ್ರೆಡಿ ತೆರಿಗೆ ಬಿದ್ದಿದೆ, ಅದರ ಮೇಲೆ ಮತ್ತೆ ತೆರಿಗೆಯನ್ನು ಹಾಕಿದ್ರೆ ಅದನ್ನ ಸರ್ಚಾರ್ಜ್ ಅಥವಾ ಸೆಸ್ ಅಂತ ಹೇಳಿ ಕರಿತೀವಿ. ಸರ್ಚಾರ್ಜ್ ಅಂತಂದಾಗ ಇದಕ್ಕೆ ಏನಿರುತ್ತೆ, ಇದು ಜನರಲ್ ಆಗಿರುತ್ತೆ. ಜನರಲ್ ಆಗಿರುತ್ತೆ ಅಂತಂದ್ರೆ ಏನು, ಸೊ ಇದರಲ್ಲಿ ಎಷ್ಟು ದುಡ್ಡನ್ನ ನೀವು ಕಲೆಕ್ಟ್ ಮಾಡ್ತಿರೋ ಅದನ್ನ ಯಾವ ರೀತಿಯ ಪ್ರಾಜೆಕ್ಟ್ ಗಳಿಗೆ, ಸರ್ಕಾರದ ಯಾವ ರೀತಿಯ ಸ್ಪೆಂಡಿಂಗ್ ಕೂಡ ಅದನ್ನ ಯೂಸ್ ಮಾಡಬಹುದು. ಆದ್ರೆ ಸೆಸ್ ಅಲ್ಲಿ ನೀವು ಈ ತರ ಏನಾದ್ರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅನ್ನ ಹಾಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಮೆನ್ಷನ್ ಮಾಡಿರುವಂತ ಪರ್ಟಿಕ್ಯುಲರ್ ರೀಸನ್ಗಾಗಿ ಸ್ಪೆಸಿಫಿಕ್ ಆಗಿ ಅದನ್ನ ಸೊ ಖರ್ಚು ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಸೆಸ್ ಅಂದಾಗ ಎಜುಕೇಶನ್ಗೆ ಸಂಬಂಧಪಟ್ಟಂತ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಎಜುಕೇಶನ್ಗೆ ಸಂಬಂಧಪಟ್ಟಂತ ಸ್ಕೀಮ್ ಅಲ್ಲಿ ಮಾತ್ರ ಅದನ್ನ ಆ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡಬೇಕು, ಸೊ ಅದನ್ನ ಖರ್ಚು ಮಾಡಬೇಕು. ಸೊ ಈ ರೀತಿ ಇದನ್ನ ನಾವು ಸರ್ಚಾರ್ಜ್ ಮತ್ತೆ ಸೆಸ್ ಅಲ್ಲಿ ನೋಡ್ತೀರಾ. ಅಗ್ರಿಕಲ್ಚರ್ ಸೆಸ್ ಅನ್ನು ನೋಡ್ತೀರಾ, ಎಜುಕೇಶನ್ ಸೆಸ್ ಅನ್ನು ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ಕಾರ್ಬನ್ ಸೆಸ್ ಅಥವಾ ನಾವೇನ್ ಕರಿತೀವಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಸೆಸ್ ಅನ್ನು ನೋಡ್ತೀರಾ. ಸೊ ಈ ತರದೆಲ್ಲ ಬೇರೆ ಬೇರೆ ಸೆಸ್ ಗಳನ್ನ ನೋಡ್ತೀರಾ.
ಸೊ ಅಲ್ಲಿ ಮೀನಿಂಗ್ ಏನು ಸೆಸ್ ಅಂತಂದಾಗ ಸೊ ಅದು ಪರ್ಟಿಕ್ಯುಲರ್ ಆದಂತ ರೀಸನ್ ಏನ್ ಕೊಟ್ಟಿದಾರೋ ಅದರ ಮೇಲೆ ಮಾತ್ರ ಖರ್ಚು ಮಾಡೋದಕ್ಕೆ ಆಗುತ್ತೆ, ಬೇರೆ ಯಾವ್ದ್ರ ಮೇಲೂ ಕೂಡ ಖರ್ಚು ಮಾಡೋದಕ್ಕಾಗಲ್ಲ. ಆದ್ರೆ ಸರ್ಚಾರ್ಜ್ ಅಂದಾಗ ಯಾವ್ದ್ರ ಮೇಲೆ ಬೇಕಾದ್ರೂ ನೀವು ಖರ್ಚು ಮಾಡಬಹುದು, ಯಾಕಂದ್ರೆ ಅದು ಜನರಲ್ ಆದಂತ ರಿಸಿಪ್ಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ರಿಫಾರ್ಮ್ಸ್ ಕಮಿಟಿ ಅಂತೇಳಿ ರಾಜಾ ಚೆಲ್ಲಯ್ಯ ಅವರ ಸೊ ಚೇರ್ಮನ್ಶಿಪ್ ಅಲ್ಲಿ ಮಾಡ್ತಾರೆ. 1991ರಲ್ಲಿ ಇದೇನ್ ಹೇಳುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಸೊ ಆದಷ್ಟು ಕಡಿಮೆ ಮಾಡೋದಕ್ಕೆ ಹೇಳುತ್ತೆ, ಅರೌಂಡ್ 40% ಮಾಡೋದಕ್ಕೆ ಹೇಳುತ್ತೆ. ಆದ್ರೆ ಈಗ ಸದ್ಯದಲ್ಲಿ ನಾವು ಸೊ ಏನ್ ನೋಡ್ತೀವಿ, 22% ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ಸಿಂಪ್ಲಿಫೈಡ್ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಹೇಳ್ತದೆ. ಸೊ ವ್ಯಾಟ್ ನ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ನ ಆ ಟೈಮ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೇಳುತ್ತೆ. ಅದೇ ರೀತಿಯಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅನ್ನ ಕಂಪ್ಯೂಟರೈಸೇಷನ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಅಗೇನ್ ಇದು ರಿಪೀಟ್ ಆಗಿದೆ, ಸಿಂಪ್ಲಿಫೈ ಟ್ಯಾಕ್ಸ್ ಸಿಸ್ಟಮ್ ಅನ್ನೋದು ರಿಪೀಟ್ ಆಗಿದೆ. ಸೊ ಆದ್ರೆ ಅದನ್ನ ಅವಾಯ್ಡ್ ಮಾಡಿ, ಟ್ರಾನ್ಸ್ಪರೆನ್ಸಿಯನ್ನ ಜಾಸ್ತಿ ಮಾಡೋದು ಅಥವಾ ಸಿಂಪಲ್ ಆದಂತ ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನ ಹೊಂದೋದು. ಸೊ ಈ ಒಂದು ಕಮಿಟಿಯ ರೆಕಮೆಂಡೇಶನ್ಸ್ ನ ಒಳಗಡೆ ನೋಡ್ತೀವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮಗೆ ಬಂದಿರುವಂತಹ ಜಿ ಎಸ್ ಟಿ ಅಂದಾಗ 2017ರಲ್ಲಿ ಬಂದಿರೋದು. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಅನ್ನ ಮಾಡಿಕೊಂಡು ನಾವು GST ಅಂತ ತಂದಿದ್ದೀವಿ. ಆ ಕಾರಣಕ್ಕಾಗಿ ನಾವೇನ್ ನೋಡ್ಬೋದು, ಅಮೆಂಡ್ಮೆಂಟ್ ಬಿಲ್ ಎಷ್ಟಿತ್ತು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಿಲ್ಲ, ಇದು 122nd ಅಂತ ಕರಿತೀರ, 122ನೇ ತಿದ್ದುಪಡಿ ಮಸೂದೆ ಅಂತ ಕರಿತೀರ. ಸೊ 101ನೇ ತಿದ್ದುಪಡಿ ಕಾಯ್ದೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 101st ಅಂತ ಕರಿತೀರ. ಸೊ ಇಲ್ಲಿ ಇಂಪಾರ್ಟೆಂಟ್ ಆದಂತ ಕೆಲವೊಂದು ಆರ್ಟಿಕಲ್ಸ್ ಗಳು ಬದಲಾವಣೆ ಆಗಿರುವುದು, ಆರ್ಟಿಕಲ್ಸ್ ಗಳನ್ನ ನೋಡ್ತಾ ಹೋಗೋಣ. ಒಂದು 246A 246A. ಸೊ ಇದೇನ್ ಹೇಳುತ್ತೆ, ಕಾನ್ಕರೆಂಟ್ ಪವರ್ ಟು ಲೇವಿ GST ಅನ್ನ ಹಾಕೋದಕ್ಕೆ ಸರ್ಕಾರ ಮತ್ತೆ ಯಾವ ಸರ್ಕಾರ ಅಂದಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇರುವ ಪವರ್ ಅನ್ನ ಹೇಳುತ್ತೆ. 269A 269A ಇದೇನ್ ಹೇಳುತ್ತೆ, ಸೊ ಯಾವ ರೀತಿಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಅಂತ GST ಅನ್ನ ಲೇವಿ ಮಾಡಬೇಕು, GST ಅನ್ನ ಹಾಕಬೇಕು, ಯಾವಾಗ ಅಂತಂದಾಗ ಇಂಟರ್ ಸ್ಟೇಟ್ ಟ್ರೇಡ್ ಇದ್ದಾಗ, ಅಂತರ ರಾಜ್ಯ ವ್ಯವಹಾರಗಳು ನಡೆದಾಗ. ಇನ್ನು 279 ಹೇಳುತ್ತೆ, ಇದರ ರಿಲೇಟೆಡ್ GSTಗೆ ಸಂಬಂಧಪಟ್ಟಾಗೆ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡೋಣ ಅಂತ ಹೇಳುತ್ತೆ. ಆ ಕೌನ್ಸಿಲ್ಗೆ ಹೆಸರನ್ನ GST ಕೌನ್ಸಿಲ್ ಅಂತ ಹೇಳಿಕೊಡುತ್ತೆ. GST ಕೌನ್ಸಿಲ್ ನ ಸ್ಥಾಪನೆಗೆ ಹೇಳೋದು 279 279A. ಸೊ ಫೈನಾನ್ಸ್ ಮಿನಿಸ್ಟರ್ ಈ GST ಕೌನ್ಸಿಲ್ ನ ಚೇರ್ಪರ್ಸನ್ ಆಗಿರ್ತಾರೆ. ಮೆಂಬರ್ಸ್ ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರಿಯಿಂದ ಕಾಣ್ತಾರೆ ಇಲ್ಲಿ. ಸೊ ಅದೇ ರೀತಿಯಲ್ಲಿ ಇವರಿಗೆ ಕೊಟ್ಟಿರುವಂತ ವೋಟಿಂಗ್ ಏನಿಲ್ಲ, ವೋಟಿಂಗ್ ರೈಟ್ಸ್, ಸೊ ಅದರ ವೇಟೇಜ್ ಅನ್ನ ನೀವು ನೋಡೋದಕ್ಕೋದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ 1/3 ವೇಟೇಜ್ ಇರುತ್ತೆ, ಸ್ಟೇಟ್ ಗವರ್ಮೆಂಟ್ಗೆ 2/3 ವೇಟೇಜ್ ಇರುತ್ತೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, GST ಕೌನ್ಸಿಲ್ ನಿಂದ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಆದಂತಹ ನಿರ್ಧಾರ ಪಾಸ್ ಆಗ್ಬೇಕು ಅಂತಂದ್ರೆ ಆವಾಗ 75%, ಓಕೆ 75%, ಸೊ ವೋಟ್ ಅದರ ಪರವಾಗಿ ಬಂದ್ರೆ ಮಾತ್ರ ಅದನ್ನು ನಾವು ಪಾಸ್ ಮಾಡಬಹುದು ಅಂತ ಕೂಡ ಗೊತ್ತಿಲ್ಲ. ಸೊ ಇದು GSTಗೆ ಸಂಬಂಧಪಟ್ಟಾಗೆ ಅಥವಾ GST ಕೌನ್ಸಿಲ್ಗೆ ಸಂಬಂಧಪಟ್ಟಾಗೆ ನಾವು ನೋಡ್ತೀವಿ. ಇನ್ನು ಇದರ ಜೊತೆಯಲ್ಲಿ ನಾವೇನ್ ಮಾಡಿದ್ವಿ, GST ಕಂಪನ್ಸೇಷನ್ ಆಕ್ಟ್ ಅಂತ ಕೂಡ ತಂದ್ವಿ. ಅಗೇನ್ ಇದರ ಜೊತೆಲಿ ಮತ್ತೆ ಯಾವ ರೀತಿಯ ಆಕ್ಟ್ ಗಳಿದೆ ಅಂತಂದ್ರೆ, ಸೆಂಟ್ರಲ್ GST ಆಕ್ಟ್ ಅಂತ ಹೇಳಿದೆ, ಸ್ಟೇಟ್ GST ಆಕ್ಟ್ ಅಂತ ಹೇಳಿದೆ, ಇಂಟಿಗ್ರೇಟೆಡ್ GST ಆಕ್ಟ್ ಅಂತ ಹೇಳಿದೆ, IGST, CGST ಮತ್ತೆ SGST ಆಕ್ಟ್ ಗಳು ಅಂತ ಕರೀತಾರೆ. ಅದ್ರ ಜೊತೆಲಿ ನಾವೇನ್ ಮಾಡಿದ್ವಿ, ಸೊ ಮತ್ತೊಂದು ರೀತಿಯ ಆಕ್ಟ್ ಅನ್ನು ಕೂಡ ತಂದ್ವಿ, GST ಕಂಪನ್ಸೇಷನ್ ಆಕ್ಟ್ ಅಂತ ಹೇಳಿ ತಂದ್ವಿ. ಸೊ ಈ GST ಕಂಪನ್ಸೇಷನ್ ಆಕ್ಟ್ ಯಾಕೆ ಬೇಕಾಯ್ತು ಅಂತ ಕೇಳಿದಾಗ, ನಮ್ಮಲ್ಲಿ ಏನಾಗುತ್ತೆ, ಬಹಳಷ್ಟು ಬೇರೆ ಬೇರೆ ಇಂಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ಒಟ್ಟಿಗೆ ಸೇರಿಸಿ ನಾವೇನ್ ಮಾಡಿದ್ವಿ, GST ಅನ್ನುವಂತ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಈ ತರ GST ಅಂತೇಳಿ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಮಾಡಿದಾಗ ನಮ್ಗೇನಾಗುತ್ತೆ, ರಾಜ್ಯ ಸರ್ಕಾರಗಳಿಗೆ ಇದರಿಂದ ಲಾಸ್ ಆಗುತ್ತೆ. ಮೊದಲು 17 ಅಥವಾ 18 ಬೇರೆ ಬೇರೆ ಇಂಡೈರೆಕ್ಟ್ ಟ್ಯಾಕ್ಸ್ ಗಳಿಂದ ಬರ್ತಾ ಇರುವಂತ ದುಡ್ಡು ಏನಿಲ್ಲ, ಈಗ ಒಂದೇ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಬರಬೇಕು ಅಂತಂದಾಗ ಏನಾಗುತ್ತೆ, ಸೊ ಆ ದುಡ್ಡಿನ ಪ್ರಮಾಣ ಕಡಿಮೆ ಆಗುತ್ತೆ. ಈ ತರ ಆದಾಗ ರಾಜ್ಯಗಳು ಅದನ್ನ ಜಾರಿಗೆ ತರೋದಕ್ಕೆ ಮುಂದಕ್ಕೆ ಬರಲ್ಲ ಅನ್ನೋ ಕಾರಣಕ್ಕಾಗಿ ಈ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ನಿಮ್ಗೆ ಅದರಿಂದ ಎಷ್ಟು ಲಾಸ್ ಆಗುತ್ತೋ ಆ ಲಾಸ್ ಅನ್ನ ನಾನು ತುಂಬಿಕೊಡ್ತೀನಿ ಅಂತೇಳಿ GST ಕಂಪನ್ಸೇಷನ್ ಆಕ್ಟ್ ಅನ್ನ ತರುತ್ತೆ. ಸೊ ಅಗೇನ್ ಇಲ್ಲಿ GST ಕಂಪನ್ಸೇಷನ್ ಆಕ್ಟ್ ಅನ್ನ ತರಬೇಕಾದ್ರೆ ಇಲ್ಲಿ ಬೇಸ್ ಇಯರ್ ಅನ್ನ ಯಾವ್ದನ್ನ ತಗೊಂಡಿದ್ದಾರೆ, 2015-16 ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷ 15-16 ನಂತರದಲ್ಲಿ ಪ್ರತಿ ವರ್ಷ ಸೊ ಅರೌಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ 14% ಇನ್ಕ್ರೀಸ್ ಆಗಿತ್ತು ಅಂತ ಹೇಳಿ ತರ್ತಾರೆ. ಅಗೇನ್ ದರ್ ಇಸ್ ಡಿಫರೆಂಟ್ ಕೈಂಡ್ ಆಫ್ ಕ್ಯಾಲ್ಕುಲೇಷನ್ ಮೆಥಡಾಲಜಿ. ಸೊ ವಿ ಆರ್ ನಾಟ್ ಡಿಗಿಂಗ್ ಡೀಪ್ ಇನ್ ಟು ಕ್ಯಾಲ್ಕುಲೇಷನ್ ಮೆಥಡಾಲಜಿ. ಸೊ ಕ್ಯಾಲ್ಕುಲೇಷನ್ ಮೆಥಡಾಲಜಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಆಳವಾಗಿ ಹೋಗುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಇವರು ಹೇಳಿದ್ದಾರೆ 14% ಇನ್ಕ್ರೀಸ್ ಪರ್ ಇಯರ್ ಅಂತ ಹೇಳಿದ್ರು. ಸೊ ಅದರ ಜೊತೆಯಲ್ಲಿ ಇದಕ್ಕೆ ದುಡ್ಡನ್ನ ಎಲ್ಲಿಂದ ಕೊಡ್ತೀವಿ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಸೊ ನಮ್ದು GST ಅಲ್ಲಿ ಏನು 28% ಸ್ಲ್ಯಾಬ್ ಅಲ್ಲಿ ಬರುತ್ತೆ, ಅಂದ್ರೆ ಲಕ್ಸುರಿಯಸ್ ಪ್ರಾಡಕ್ಟ್ಸ್ ಬರುತ್ತೆ, ಅವರ ಮೇಲೆ ಎಕ್ಸ್ಟ್ರಾ ಮತ್ತೊಂದು ಏನ್ ಮಾಡೋಣ, ಕಂಪನ್ಸೇಷನ್ ಸೆಸ್ ಅಂತ ಹೇಳಿ ಹಾಕೋಣ. ಈ ಕಂಪನ್ಸೇಷನ್ ಸೆಸ್ ಇಂದ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೋ ಅದನ್ನ ನಾವೇನ್ ಮಾಡೋಣ, GST ಕಂಪನ್ಸೇಷನ್ ಕೊಡೋದಕ್ಕೆ ಯೂಸ್ ಮಾಡೋಣ ಅಂತ ಹೇಳ್ತಾರೆ. ಇನ್ನು GSTಗೆ ಸಂಬಂಧಪಟ್ಟಂತ ಮತ್ತು ಹಲವಾರು ಬೇರೆ ಬೇರೆ ಸೊ ಟರ್ಮ್ ಗಳನ್ನ ನೋಡ್ತೀವಿ, ಕಾನ್ಸೆಪ್ಟ್ ಗಳನ್ನ. ಇ-ವೇ ಬಿಲ್ ಅಂತ ಕರಿತೀರ. ಇ-ವೇ ಬಿಲ್ ಅಂತಂದಾಗ ಒಂದು ಪರ್ಟಿಕ್ಯುಲರ್ ಆದಂತಹ ಸೊ ಇ-ವೇ ಬಿಲ್ ಅಂತ ಏನಾಗುತ್ತೆ, ಸೊ ಪ್ರೊಡ್ಯೂಸರ್ ಬೇರೆ ರೀತಿಯ ಒಂದು ಬಿಲ್ ಅನ್ನ ತೋರಿಸಿ, ಸೊ
ಸೊ ಯಾರು ಅದನ್ನ ಪರ್ಚೇಸ್ ಮಾಡ್ತಾ ಇದ್ರು ಅವನು ಬೇರೆ ರೀತಿಯ ಬಿಲ್ ಅನ್ನ ತೋರಿಸಿ, ಸೊ ಯಾರು ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಇದಾರೋ ಅವರು ಬೇರೆ ರೀತಿಯ ಬಿಲ್ ಅನ್ನ ತೋರಿಸಿದ್ರೆ ಅದರಿಂದ ಏನಾಗುತ್ತೆ, ಜಿ ಎಸ್ ಟಿ ಅಲ್ಲಿ ನಿಮ್ಗೆ ಒಂದಿಷ್ಟು ಕಡಿತ ಆಗ್ಬೋದು, ಜಿ ಎಸ್ ಟಿ ಇವೇಷನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಆ ಕಾರಣಕ್ಕಾಗಿ ಈ ಮೂರು ಸೊ ಪಾರ್ಟಿಸಿಪೆಂಟ್ಸ್ ಏನಿದ್ರೆ, ಪ್ರೊಡ್ಯೂಸರ್ ಯಾರಿದ್ದಾರೆ ಅಥವಾ ಸೊ ಸೆಲ್ಲರ್ ಯಾರಿದ್ದಾರೆ, ಅದೇ ರೀತಿಯಲ್ಲಿ ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಯಾರಿದ್ದಾರೆ, ಅದೇ ರೀತಿಯಲ್ಲಿ ಬೈಯರ್ ಯಾರಿದ್ದಾರೆ, ಇವರೆಲ್ಲರಿಗೂ ಏನ್ ಮಾಡ್ತೀರಾ, ಸೊ ಸಿಂಗಲ್ ವಿಂಡೋನಲ್ಲಿ ಬಿಲ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀರಾ, ಅದನ್ನ ಇ ವೇ ಬಿಲ್ ಅಂತೇಳಿ ಕರಿತೀರಾ. ಅದೇ ರೀತಿಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ನೋಡ್ತೀರಾ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದಾಗ ಸೊ ಯಾವುದೋ ಒಂದು ರಾ ಮಟೀರಿಯಲ್ ಅನ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಆಲ್ರೆಡಿ ಒಂದಿಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿದೀವಿ ಜಿ ಎಸ್ ಟಿ ರೂಪದಲ್ಲಿ. ಈಗ ನಾವು ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಸೆಲ್ ಮಾಡಬೇಕಾದ್ರೆ ಅವಾಗ ಏನ್ ಮಾಡ್ಬೋದು, ನಾವು ಆಲ್ರೆಡಿ ಇಷ್ಟನ್ನ ಕಟ್ಟಿದೀವಿ ಅಂತೇಳಿ ನಾವು ಕೊಡಬೇಕಾದಂತ ಜಿ ಎಸ್ ಟಿ ಅಲ್ಲಿ ಅಷ್ಟನ್ನ ಸೊ ತೆಗಿಬಹುದು. ಅದನ್ನೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಕರಿತೀರಾ. ಅದರ ಜೊತೆಲಿ ರಿಸಿಪ್ಟ್ ಮ್ಯಾಚಿಂಗ್ ಅಂತ ಹೇಳ್ತಾರೆ. ರಿಸಿಪ್ಟ್ ಮ್ಯಾಚಿಂಗ್ ಅಂತಂದಾಗ ನಾವು ಯಾರಿಗೋ ಸೊ ಬೇರೆಯವ್ರ ಜೊತೆಲಿ ನಾವೇನ್ ಹೇಳ್ಬೋದು, ಜಿ ಎಸ್ ಟಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕ್ಲೇಮ್ ಮಾಡೋದಕ್ಕೆ ಜಿ ಎಸ್ ಟಿ ನಾನು ಆಲ್ರೆಡಿ ಇಷ್ಟನ್ನ ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಅದನ್ನ ಹೇಗೆ ಅದನ್ನ ವೆರಿಫೈ ಮಾಡ್ತಾರೆ ಅಂತಂದಾಗ ರಿಸಿಪ್ಟ್ ಅನ್ನ ಮ್ಯಾಚ್ ಮಾಡ್ತಾರೆ. ಯಾವ ಕಂಪನಿಯಿಂದ ನಾವು ತಗೊಂಡಿದ್ವಿ ಅವರು ಅದನ್ನ ಜಿ ಎಸ್ ಟಿ ಅನ್ನ ಕಟ್ಟಿದಾರಾ ಇಲ್ವಾ, ಇದರ ಮೂಲಕ ರಿಸಿಪ್ಟ್ ಮ್ಯಾಚಿಂಗ್ ಅನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂತ ಕರಿತೀರಿ. ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂದ್ರೆ ಯಾವುದೋ ಒಂದು ಅನ್ಆರ್ಗನೈಸ್ಡ್ ಕಂಪನಿ, ಸೊ ಅವರು ಜಿ ಎಸ್ ಟಿ ಅನ್ನ ಕಟ್ತಾ ಇಲ್ಲ, ಸೊ ಆದ್ರೆ ನಮಗೆ ಬಿಲ್ ನಲ್ಲಿ ಏನಾಗಿದೆ, ಸೊ ನಾವು ಲಾಸ್ಟ್ ನಾವೇನಾದ್ರೂ ಒಂದು ಪ್ರಾಡಕ್ಟ್ ಅನ್ನ ನಾವು ರೆಡಿ ಮಾಡ್ಕೊಡ್ತಾ ಇದೀವಿ, ಆ ಒಂದು ಅನ್ಆರ್ಗನೈಸ್ಡ್ ಕಂಪನಿಯಿಂದ ನಾವು ಏನ್ ಮಾಡಿದ್ವಿ, ರಾ ಮಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಿದ್ವಿ, ನಾವು ಅದನ್ನ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಆಗಿ ರೆಡಿ ಮಾಡ್ಕೊಂಡು ಅದನ್ನ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದೀವಿ. ಸೊ ಅಂತ ಸಂದರ್ಭದಲ್ಲಿ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕ್ಲೇಮ್ ಮಾಡೋದಕ್ಕಾಗಲ್ಲ. ಕಾರಣ ಎಷ್ಟೇ, ಅವರು ಏನ್ ಮಾಡಿಲ್ಲ, ಸೊ ಆ ಒಂದು ಜಿ ಎಸ್ ಟಿನ ಸೊ ಅಲ್ಲಿ ಕಟ್ಟಿಲ್ಲ. ಈಗ ನಾವೇನ್ ಮಾಡ್ತೀವಿ, ಅವರ ಬದಲಾಗಿ ಜಿ ಎಸ್ ಟಿ ಅನ್ನ ನಾವೇನಾದ್ರೂ ಕಟ್ಟಿದ್ರೆ ಅದನ್ನ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂತ ಹೇಳಿ ಕರಿತೀರಾ. ರಿವರ್ಸ್ ಚಾರ್ಜ್ ಮೆಕಾನಿಸಮ್. ಅದೇ ರೀತಿಯಲ್ಲಿ ಕಂಪೋಸಿಷನ್ ಸ್ಕೀಮ್ ಅಂತ ಕೊಡಿದೆ. ಕಂಪೋಸಿಷನ್ ಸ್ಕೀಮ್ ಅಂತಂದಾಗ ಒಂದು ಫ್ಲಾಟ್ ರೇಟ್ ಅನ್ನ ಕೊಡ್ತಾರೆ. ಸೊ ಬೇರೆ ಬೇರೆ ಪ್ರಾಡಕ್ಟ್ಗಳಿದಾವೆ, ಬೇರೆ ಬೇರೆ ಪ್ರಾಡಕ್ಟ್ಗಳು ಬೇರೆ ಬೇರೆ ಸೊ ಒಂದು ಜಿ ಎಸ್ ಟಿ ಸ್ಲ್ಯಾಬ್ ನಲ್ಲಿ ಬರ್ಬೋದು. ಜಿ ಎಸ್ ಟಿ ಸ್ಲ್ಯಾಬ್ ಅಂದಾಗ ನಾರ್ಮಲ್ ಆಗಿ ಏನಿರುತ್ತೆ, 0, 5, 12, ಓಕೆ 18 ಮತ್ತೆ 28% ನ ಸ್ಲ್ಯಾಬ್ ಗಳನ್ನ ನೋಡ್ತೀರಾ. ಸೊ ಈ ಸ್ಲ್ಯಾಬ್ ನ ಒಳಗಡೆ ಯಾವ್ದ್ರಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಆ ಕಾರಣಕ್ಕೆ ನಮ್ಗೆ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಬಹಳ ಟಫ್ ಅಂತ ಅನ್ಸ್ಬೋದು. ಅದಕ್ಕಾಗಿ ಏನ್ ಮಾಡ್ತಾರೆ, ಒಂದು ಕಂಪೋಸಿಷನ್ ಸ್ಕೀಮ್ ಅನ್ನ ತಗೊಂಡಾಗ ಒಂದು ಫ್ಲಾಟ್ ರೇಟ್ ಅನ್ನ ಇಬ್ರು ಮ್ಯೂಚುವಲ್ ಆಗಿ ಡಿಸೈಡ್ ಮಾಡಿ ತಗೋತಾರೆ, ಸರ್ಕಾರ ಮತ್ತೆ ಕಂಪನಿ. ಸೊ ಅದು ಕಂಪೋಸಿಷನ್ ಸ್ಕೀಮ್ ಅಂತ ಹೇಳ್ತೀರಾ. ಅದರ ಜೊತೆಲಿ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡೋದಕ್ಕೆ ನಾವು ಒಂದ್ ಏನ್ ಮಾಡಿದೀವಿ, ಜಿ ಎಸ್ ಟಿ ನೆಟ್ವರ್ಕ್ ಅನ್ನುವಂತ ಕಂಪನಿಯನ್ನ ಸ್ಥಾಪನೆ ಮಾಡಿದೀವಿ. ಜಿ ಎಸ್ ಟಿ ನೆಟ್ವರ್ಕ್ ಅನ್ನುವಂತ ಕಂಪನಿ. ಸೊ ಈ ಕಂಪನಿ ಏನಿದೆಯಲ್ಲ, ಇದು ಕಂಪನಿ ಆಕ್ಟ್ 1956 ಅಂಡರ್ಲಿ ರಿಜಿಸ್ಟರ್ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಸೊ ಈಚ್ 24.5%, 24.5% ಏನಿಲ್ಲ, ಇಬ್ರು ಕೂಡ ಹೊಂದಿದ್ದಾರೆ. ಸೊ ಟೋಟಲ್ ಆಗಿ 49% ಸೊ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಂದ ಬರುತ್ತೆ. ಉಳಿದ 51% LIC, ICICI, HDFC ಬ್ಯಾಂಕ್, NSC ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಇವರಿಂದ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇದನ್ನ ಕೆಲವೊಂದು ಸಂದರ್ಭದಲ್ಲಿ ನಾವೇನ್ ಕರಿತೀವಿ, ಪ್ರೈವೇಟ್ ಕಂಪನಿ ಅಂತ ಕೂಡ ಕರಿತೀರಾ. ಪ್ರೈವೇಟ್ ಕಂಪನಿ ಯಾಕಂದ್ರೆ 51% ಶೇರ್ ಅನ್ನ ಹೊಂದಿರೋದು ಸೊ ಉಳಿದಂತ ಪ್ರೈವೇಟ್ ಕಂಪನಿಗಳು ಅಂತೇಳಿ. ಅದೇ ರೀತಿಯಲ್ಲಿ ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ ಕ್ಲೇಚರ್ ಅಂತ ಹೇಳಿ ಕರಿತೀವಿ. ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನಾಮನ್ ಕ್ಲೇಚರ್ ಅಂದಾಗ ಗ್ಲೋಬಲ್ ಲೆವೆಲ್ ಅಲ್ಲಿ, ಓಕೆ ಜಾಗತಿಕ ಮಟ್ಟದಲ್ಲಿ. ಸೊ ಇದೇ ರೀತಿಯಲ್ಲಿ ನಾವೇನಾದ್ರೂ ಬೇರೆ ಯಾವುದೋ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು, ಬೇರೆ ಯಾವುದೋ ನೇಷನ್ ಆಗಿರ್ಬೋದು, ರಾಷ್ಟ್ರಕ್ಕಾಗಿರ್ಬೋದು, ನಾವೇನ್ ಮಾಡ್ತೀವಿ, ಒಂದಿಷ್ಟು ಸರಕುಗಳನ್ನ ಕಳಿಸ್ತೀವಿ. ಸೊ ಹಾಗಾದ್ರೆ ಅಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಕನ್ಸೈನ್ಮೆಂಟ್ ಯಾವ ರೀತಿ, ಟ್ಯಾಕ್ಸ್ ಅನ್ನ ಎಲ್ಲಿ ಎಷ್ಟನ್ನ ಪೇ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ ಕ್ಲೇಚರ್ ಅಂತ ಹೇಳಿ ಮಾಡಿದ್ವಿ. ಸೊ ಇದೊಂದು ನೇಮಿಂಗ್ ವಿಧಾನ. ಓಕೆ, ನಾಮನ್ ಕ್ಲೇಚರ್ ಅಂದ್ರೆ ಏನು, ಸೊ ನೇಮಿಂಗ್ ನ ವಿಧಾನ, ಹೆಸರಿಸುವಂತ ಒಂದು ಪ್ರಕ್ರಿಯೆ. ಸೊ ಇದರ ಮೂಲಕ ಆ ಕನ್ಸೈನ್ಮೆಂಟ್ಗೆ ಆ ಒಂದು ಪ್ರಾಡಕ್ಟ್ಸ್ ಗಳ ಸೊ ಕೊರಿಯರ್ ಅನ್ನ ನೀವೇನ್ ಮಾಡ್ತಿದ್ರ ಅಥವಾ ಆ ಪ್ರಾಡಕ್ಟ್ ಗಳನ್ನ ಯಾವ ರೀತಿಯಲ್ಲಿ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಿದ್ರ, ಅದಕ್ಕೆ ಏನ್ ಮಾಡ್ತೀರಾ, ಸೊ ಒಂದು ಯುನಿಕ್ ಆದಂತ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಕೊಡ್ತಾ ಇದ್ರ. ಅದು ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ ಕ್ಲೇಚರ್ ಅಂತ ಕೇಳ್ತೀವಿ. ಸೊ ಇವಿಷ್ಟು ಜಿ ಎಸ್ ಟಿಯ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟ್ ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಮುಂದಿನ ಪಾರ್ಟ್ ಅನ್ನು ನೋಡೋಣ. ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಮತ್ತೆ ಯಾವ ರೀತಿ ಬರುತ್ತೆ ಅಂದ್ರೆ ಹಲವಾರು ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಗಳನ್ನು ಕೂಡ ನೋಡ್ತೇವೆ. ಸೊ ಟ್ಯಾಕ್ಸ್ ಗಳು ಅಂತಂದಾಗ ಏನಿರುತ್ತೆ, ಸೊ ಪಿಗ್ಯೂವಿಯನ್ ಟ್ಯಾಕ್ಸ್ ಅಂತ ಹೇಳಿ ಬರುತ್ತೆ. ಪಿಗ್ಯೂವಿಯನ್ ಟ್ಯಾಕ್ಸ್ ಅಂದಾಗ ಇದು ಕಾರ್ಬನ್ ಫುಟ್ ಪ್ರಿಂಟ್ ನ ಮೇಲೆ ಅಥವಾ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಎಷ್ಟು ಮಾಡ್ತೀವಿ ಅದರ ಆಧಾರದ ಮೇಲೆ ಸಾಕುವಂತ ತೆರಿಗೆಯನ್ನು ನೋಡ್ತೀರಾ. ಟಾಬಿನ್ ಟ್ಯಾಕ್ಸ್ ಅಂತ ಹೇಳಿರ್ತೀರಾ, ಇದು ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಸೊ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಟಾಬಿನ್ ಟ್ಯಾಕ್ಸ್ ಅಂದಾಗ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಕಂಟ್ರೋಲ್ ಮಾಡ್ತೀವಿ. ಅದರ ಜೊತೆಲಿ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅನ್ನುವಂತ ಹೆಸರು ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅನ್ನ ರೆವೆನ್ಯೂ ಫಾರ್ಗಾನ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಏನು, ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ನ ರೂಪದಲ್ಲಿ ದುಡ್ಡು ಬರ್ಬೋದಿತ್ತು ಆದ್ರೆ ಸರ್ಕಾರ ಅದನ್ನ ಬಿಟ್ಕೊಡ್ತಾ ಇದೆ. ಸರ್ಕಾರ ಏನ್ ಮಾಡ್ತಿದೆ, ಅದನ್ನ ಬಿಡ್ತಾ ಇದೆ ಅಂತಂದ್ರೆ ಅದನ್ನ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತ ಕರಿತೀರಾ. ಎಕ್ಸೆಂಪ್ಷನ್ಸ್ ಅಥವಾ ರಿಫಂಡ್ಸ್ ಅನ್ನ ನೋಡ್ತೀರಾ.
ಸೊ ಅದೇ ರೀತಿಯಲ್ಲಿ ಟ್ಯಾಕ್ಸ್ ಟು ಜಿ ಡಿ ಪಿ ರೇಷಿಯೋ ಅಂತ ಹೇಳಿ ನೋಡ್ತೀರಾ. ಟ್ಯಾಕ್ಸ್ ಟು ಜಿ ಡಿ ಪಿ ರೇಷಿಯೋ ನೆನ್ಪಿಟ್ಕೊಳ್ಳೋದು ಈಸಿ. ಸೊ ತೆರಿಗೆ ಎಷ್ಟು ಕಲೆಕ್ಟ್ ಆಗಿದೆ ಅದರ ಜೊತೆಯಲ್ಲಿ ಏನ್ ಮಾಡ್ತೀರಾ, ಟೋಟಲ್ ನಮ್ಮ ಇನ್ಕಮ್ ಎಷ್ಟು, ಜಿ ಡಿ ಪಿ ಎಷ್ಟು, ಅದನ್ನ ಡಿವೈಡ್ ಮಾಡಿ ನೋಡ್ತೀರಾ. ಅದೇ ರೀತಿಯಲ್ಲಿ ಟ್ಯಾಕ್ಸ್ ಬಯೋಎನ್ಸ್ ಅಂತಂದಾಗ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಚೇಂಜ್ ಟು ಪರ್ಸೆಂಟೇಜ್ ಆಫ್ ಜಿ ಡಿ ಪಿ ಚೇಂಜ್ ಅಂತ ಹೇಳಿ ನೋಡ್ತೀರಾ. ಅದೇ ರೀತಿಯಲ್ಲಿ ಕೆಲವೊಂದು ಅಗ್ರಿಮೆಂಟ್ಗಳು ಈ ತರ ಕೂಡ ಬರುತ್ತೆ. ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ ಕರಿತೀರಿ. ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂದಾಗ ಸೊ ಒಂದು ದೇಶ ಮತ್ತೊಂದು ದೇಶ, ಎರಡು ದೇಶ ಈ ರೀತಿಯಾದಂತಹ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ ಮಾಡ್ತಾ ಇದೆ ಅಂತಂದಾಗ ಸೇಮ್ ಪ್ರಾಡಕ್ಟ್ಗೆ ಸೊ ಒಂದು ದೇಶ ಕೂಡ ಸೊ ಎರಡೂ ದೇಶಗಳು ಕೂಡ ಏನ್ ಮಾಡ್ಬೋದು, ಟ್ಯಾಕ್ಸ್ ಅನ್ನ ಹಾಕ್ಬೋದು. ಆತರ ಎರಡೂ ದೇಶಗಳು ಟ್ಯಾಕ್ಸ್ ಅನ್ನ ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ, ಟ್ಯಾಕ್ಸ್ ನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದನ್ನ ಆದಷ್ಟು ಕಡಿಮೆ ಮಾಡೋದಕ್ಕೋಸ್ಕರ ಆ ಎರಡು ದೇಶಗಳು ಏನ್ ಮಾಡ್ಬೋದು, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಟ್ಯಾಕ್ಸ್ ಹೆವನ್ಸ್ ಅಂತ ಹೇಳಿ ನೋಡ್ತೀರಾ. ಟ್ಯಾಕ್ಸ್ ಹೆವನ್ಸ್ ಅಂದಾಗ ಯಾವ ದೇಶಗಳು ಅತಿ ಕಡಿಮೆ ತೆರಿಗೆಯನ್ನ ಸೊ ಕಲೆಕ್ಟ್ ಮಾಡುತ್ತೋ ಅದನ್ನ ಟ್ಯಾಕ್ಸ್ ಹೆವನ್ಸ್ ಅಂತೇಳಿ ಕರಿತೀವಿ. ಕಾರಣ ಅಷ್ಟೇ, ಸೊ ಕಡಿಮೆ ತೆರಿಗೆಯನ್ನ ಯಾರು ಕಲೆಕ್ಟ್ ಮಾಡ್ತಾರೋ ಅಲ್ಲಿ ಎಲ್ಲಾ ದೇಶಗಳ ಸೊ ಬೇರೆ ಬೇರೆ ದೇಶಗಳ ಕಂಪನಿಗಳು ಕೂಡ ಆ ದೇಶಕ್ಕೆ ಶಿಫ್ಟ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಕಾರಣ ಅಲ್ಲಿ ಟ್ಯಾಕ್ಸ್ ಅನ್ನ ಕಡಿಮೆ ತಗೋತಾರೆ. ಸೊ ಅದನ್ನೇ ನಾವೇನ್ ನೋಡ್ತೀವಿ, ಬೇಸ್ ಎರೋಷನ್ ಮತ್ತೆ ಪ್ರಾಫಿಟ್ ಶಿಫ್ಟಿಂಗ್ ಅಲ್ಲಿ ನೋಡ್ತೀರಾ. ನಾರ್ಮಲ್ ಆಗಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಏನ್ ಮಾಡುತ್ತೆ, ಮಲ್ಟಿ ನ್ಯಾಷನಲ್ ಕಂಪನೀಸ್ ತಮ್ಮ ಒಂದು ಪ್ರಾಫಿಟ್ ಅನ್ನ ಸೊ ಈ ರೀತಿಯ ಟ್ಯಾಕ್ಸ್ ಹೆವೆನ್ಸ್ ಅಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡುತ್ತೆ. ಇದರ ಮೂಲಕ ತೆರಿಗೆಯನ್ನ ಕಡಿಮೆ ಕಟ್ಟಬಹುದು ಅಂತ ಹೇಳಿ. ಸೊ ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನ್ ಮಾಡುತ್ತೆ, ಭಾರತದಲ್ಲಿ ಈಕ್ವಿಲೈಸೇಷನ್ ಲೇವಿ ಅಂತ ಹೇಳ್ತಿದ್ದೀವಿ, ಡಿಜಿಟಲ್ ಸೊ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ. ಫ್ರಾನ್ಸ್ ಗಫಾ ಟ್ಯಾಕ್ಸ್ ಅಂತ ಹೇಳ್ತಿದೆ. ಗಫಾ ಅಂತಂದಾಗ ಇಲ್ಲಿ ಗೂಗಲ್, ಅಮೆಜಾನ್, ಫೇಸ್ಬುಕ್ ಮತ್ತೆ ಆಪಲ್ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಲ್ಲಿ USA ಆಂಟಿ ಟ್ರಸ್ಟ್ ಲಾಸ್ ಅಂತ ಹೇಳ್ತಾ ಇದೆ. ಇವೆಲ್ಲವುಗಳನ್ನ ನೋಡ್ತಾರೆ. ಅದೇ ರೀತಿಯಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕೂಡ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂದಾಗ ಸೊ ಇಲ್ಲಿ ಮಿನಿಮಮ್ 15% ಚಾರ್ಜ್ ಆಗಲೇಬೇಕು. ಕಾರ್ಪೊರೇಟ್ ಟ್ಯಾಕ್ಸ್ ಮಿನಿಮಮ್ 15% ಚಾರ್ಜ್ ಆಗಲೇಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆದಂತ ಸೊ ದುಡ್ಡನ್ನ, ಇಷ್ಟು ದುಡ್ಡು ನಮಗೆ ಬೇಕು ಅಂತ ಹೇಳ್ಕೊಂಡು ಏನ್ ಮಾಡಿದಿರಾ, ಸೊ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ತರ್ತಿದಾರ. ಈ ಪಾರ್ಲಿಮೆಂಟ್ ಅಲ್ಲಿ ತಂದಿರುವಂತ ಬಿಲ್ ಅನ್ನ ಸೊ ಅಲ್ಲಿ ಏನ್ ಮಾಡ್ಬೋದು, 3 ರೀತಿಯ ಕಟ್ ಮೋಷನ್ಸ್ ಗಳಿಗೆ ಸೊ ಅದನ್ನ ಸೊ 3 ರೀತಿಯ ಕಟ್ ಮೋಷನ್ಸ್ ಅನ್ನ ಅದರ ವಿರುದ್ಧವಾಗಿ ತರಬಹುದು. ಸೊ ಒಂದನ್ನ ಪಾಲಿಸಿ ಕಟ್ ಅಂತ ಕರಿತೀರಾ. ಪಾಲಿಸಿ ಕಟ್ ಅನ್ನೋದೇನು, ಸೊ ಅದು ಎಷ್ಟು ದುಡ್ಡನ್ನ ಕೇಳ್ತಾ ಇದ್ರು ಅದನ್ನ ರೆಡ್ಯೂಸ್ ಟು 1 rupees. ಓಕೆ, ಮೀನಿಂಗ್ ನೋಡಿ. ಸಪೋಸ್ ಥಿಂಕ್ ಮಾಡಿ, ನೀವೇನಾದ್ರೂ 100 ಕೋಟಿ ವರ್ತ್ ನ ಒಂದು ಪ್ರಾಜೆಕ್ಟ್ ಅನ್ನ ಸೊ ಈ ರೀತಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾ ಇದಾರೆ ಅಂತಂದ್ರೆ ಸೊ ಅದನ್ನ ಏನ್ ಮಾಡ್ಬೋದು, ಸೊ ನಾವು ಹೇಳ್ಬೋದು 1 ರೂಪಾಯಿಗೆ ಇಳಿಸಿ. 100 ಕೋಟಿ ಕೊಡೋದಕ್ಕೆ ಲಾಯಕ್ಕಿಲ್ಲ ಈ ಪ್ರಾಜೆಕ್ಟ್, 1 ರೂಪಾಯಿಗೆ ಇಳಿಸಿ. ಇದರ ಮೀನಿಂಗ್ ಏನು, ಸೊ ನೀವು ಪೂರ್ತಿಯಾಗಿ ಆ ಪಾಲಿಸಿಯನ್ನ ಅಥವಾ ಆ ಪ್ರಾಜೆಕ್ಟ್ ಅನ್ನ ವಿರೋಧ ವ್ಯಕ್ತಪಡಿಸ್ತಿದ್ದೀರಾ ಅಂತ ಹೇಳಿ ಮೀನಿಂಗ್. 1 ರೂಪಾಯಿಗೆ ಇಳಿಸೋದು. ಅದೇ ರೀತಿಯಲ್ಲಿ ಎರಡನೇದು ಟೋಕನ್ ಕಟ್ ಅಂತ ಹೇಳಿ ಕರೀತಾರೆ. ಟೋಕನ್ ಕಟ್ ಅಂದಾಗ ಏನ್ ಮಾಡ್ತೀರಾ, ಸೊ ಇಲ್ಲಿ 100 ಕೋಟಿ ನೀವು ಕೇಳ್ತಾ ಇದ್ರ ಅಂದ್ರೆ ಈ 100 ಕೋಟಿಯಲ್ಲಿ 100 ರೂಪಾಯಿಯನ್ನ ಬಿಟ್ಟು ಉಳಿದದನ್ನ ಕೊಡ್ತೀವಿ ಅಂತ ಹೇಳಿ. ಸೊ ರೆಡ್ಯೂಸ್ ಬೈ 100 rupees, 100 ರೂಪಾಯಿ ಕಟ್ ಮಾಡ್ತೀವಿ ಅಷ್ಟೇ. ಸೊ ಇದನ್ನ ಯಾಕೆ ಈ ರೀತಿಯಾಗಿ 100 ರೂಪಾಯಿನ ಕಟ್ ಮಾಡ್ತೀವಿ ಅಂದಾಗ, 100 ರೂಪಾಯಿನ ಕಟ್ ಮಾಡಿದಾಗ ನಾರ್ಮಲ್ ಆಗಿ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ ಆ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಆದ್ರೆ 100 ರೂಪಾಯಿನ ಯಾಕೆ ಕಟ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ, ಸೊ ಅದನ್ನ ಯಾವ ರೀತಿಯಲ್ಲಿ ಜಾರಿಗೆ ತರ್ತೀರಾ ಅಥವಾ ಅದನ್ನ ಸರಿಯಾಗಿ ನೀವು ಸೊ ಪೂರ್ತಿ ಡಿಟೇಲ್ಸ್ ಅನ್ನ ಕೊಟ್ಟಿಲ್ಲ, ಇಂಥವುಗಳ ಬಗ್ಗೆ ಅವರಿಗೆ ಕ್ವಶನ್ ಇರೋ ಕಾರಣಕ್ಕಾಗಿ ಈ ರೀತಿಯಲ್ಲಿ ಮಾಡ್ತಾರೆ, ಟೋಕನ್ ಕಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಎಕಾನಮಿಕ್ ಕಟ್ ಅಂತ ಕರಿತೀರಾ. ಎಕಾನಮಿಕ್ ಕಟ್ ಅಂದಾಗ ಇಲ್ಲಿ ಏನ್ ಮಾಡ್ತಾರೆ, ಸ್ಪೆಸಿಫೈಡ್ ಅಮೌಂಟ್ ಅನ್ನ ಕಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆ ಪ್ರಾಜೆಕ್ಟ್ ಅಲ್ಲಿ ಏನಿದೆ ಸೊ ಬೇರೆ ಬೇರೆ ಕಂಪೋನೆಂಟ್ಸ್ ಇರ್ಬೋದು. ಒಂದು ಕಂಪೋನೆಂಟ್ ಅದರಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾಣಿಸ್ಬೋದು. ಅಂತ ಕಂಪೋನೆಂಟ್ ಅನ್ನ ತೆಗೆದ್ರೆ ಅದನ್ನ ಎಕಾನಮಿಕ್ ಕಟ್ ಅಂತ ಕರಿತೀರಾ. ಸೊ ಈ ರೀತಿಯ ಕಟ್ ಮೋಷನ್ಸ್ ಗಳನ್ನ ನೋಡ್ಬೋದು. ಸೊ ಇನ್ನು ಸೊ ನಮ್ಮಲ್ಲಿ ಈ ಬಜೆಟ್ ಏನಿದೆ, ಈ ಬಜೆಟ್ ನಲ್ಲಿ ಏನಿರುತ್ತೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿ ಅಕಸ್ಮಾತ್ ಆಗಿ ಇನ್ಕಮ್ ಅಥವಾ ರಿಸಿಪ್ಟ್ ಕಡಿಮೆ ಇದ್ರೆ ಅಂತವುಗಳನ್ನ ಡೆಫಿಸಿಟ್ ಬಜೆಟ್ ಅಂತ ಕರಿತೀರಾ. ಸೊ ಇಲ್ಲಿ ಡೆಫಿಸಿಟ್ ನ ಒಳಗಡೆ ಕೂಡ ಬೇರೆ ಬೇರೆ ರೀತಿಯ ಡೆಫಿಸಿಟ್ ಗಳನ್ನ ನೋಡ್ತೀರಾ. ಒಂದನ್ನ ಬಜೆಟರಿ ಡೆಫಿಸಿಟ್ ಅಂತ ಕರಿತೀರಾ. ಟೋಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಟೋಟಲ್ ರಿಸಿಪ್ಟ್ ಅನ್ನ ಕೇಳಿದ್ರೆ. ಕ್ಯಾಪಿಟಲ್ ಡೆಫಿಸಿಟ್ ಅಂತ ಕರಿತೀರಾ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಕ್ಯಾಪಿಟಲ್ ರಿಸಿಪ್ಟ್ ಅನ್ನ ಕೇಳಿದ್ರೆ ಕ್ಯಾಪಿಟಲ್ ಡೆಫಿಸಿಟ್ ಅಂತ ಕರಿತೀರಾ. ರೆವೆನ್ಯೂ ಡೆಫಿಸಿಟ್ ಅಂದಾಗ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಒಳಗಡೆ ರೆವೆನ್ಯೂ ರಿಸಿಪ್ಟ್ ಅನ್ನ ಕಳಿತೀರಾ. ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದಾಗ ರೆವೆನ್ಯೂ ಡೆಫಿಸಿಟ್ ನ ಒಳಗಡೆ ಏನ್ ಮಾಡ್ತೀರಾ, ಸೆಂಟ್ರಲ್ ಗ್ರಾಂಟ್ಸ್ ಟು ಸ್ಟೇಟ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಕ್ಯಾಪಿಟಲ್ ಆರ್ ವಿಚ್ ಆರ್ ಯೂಸ್ಡ್ ಫಾರ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಕರಿತೀರಾ. ಸೊ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಸಹಾಯಧನವನ್ನ ಯೂಸ್ ಮಾಡಿಕೊಂಡು ಏನಾದ್ರೂ ಅವರು ಬಂಡವಾಳವನ್ನ ನಿರ್ಮಾಣ ಮಾಡ್ಕೊಂಡಿದ್ರೆ ಅದನ್ನ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ನಲ್ಲಿ ಕೈ ಬಿಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಫಿಸಲ್ ಡೆಫಿಸಿಟ್ ಅಂದಾಗ ಟೋಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಏನ್ ಮಾಡ್ತೀರಾ, ಟೋಟಲ್ ರಿಸಿಪ್ಟ್ ಅನ್ನ ಕಳಿತೀರಾ. ಆದ್ರೆ ಆ ರಿಸಿಪ್ಟ್ ನ ಒಳಗಡೆ ಲೋನ್ ನ ಕಂಪೋನೆಂಟ್ ಕೂಡ ಇದೆ, ಅದನ್ನ ಸೊ ಬಿಡ್ಬೇಕು. ಸೊ ಅದನ್ನ ಬಿಟ್ರೆ ಫಿಸಲ್ ಡೆಫಿಸಿಟ್ ಸಿಗುತ್ತೆ. ಪ್ರೈಮರಿ ಡೆಫಿಸಿಟ್ ಅಂದಾಗ ಸೊ ಟೋಟಲ್ ರೆಸಿಪ್ಟ್ ನ ಒಳಗಡೆ ಏನು ಡೆಪ್ಟ್ ನ ಕಂಪೋನೆಂಟ್ ಬಿಟ್ಟಿದ್ರ ಫಿಸಲ್ ಡೆಫಿಸಿಟ್ ನ ಒಳಗಡೆ ಅದನ್ನ ಹಾಗೆ ಇಟ್ಕೋತೀರಾ. ಅದರ ಜೊತೆಯಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ನ ಒಳಗಡೆ ಕೂಡ ಈ ತರ ಲೋನ್ ಗಳನ್ನ ನಾವೇನ್ ತಗೊಂಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ಸ್ ನ ಮಾಡಿದ್ರೆ ಅದನ್ನು ನಾವು ಬಿಟ್ರೆ ಅದು ಪ್ರೈಮರಿ ಡೆಫಿಸಿಟ್ ಆಗಿ ಕಾಣುತ್ತೆ. ಸೊ ಈ ರೀತಿಯ 6 ಡೆಫಿಸಿಟ್ ಗಳನ್ನ ನಾವು ನೋಡ್ತೀವಿ.
ಅದೇ ರೀತಿಯಲ್ಲಿ ನೆಕ್ಸ್ಟ್ FRBM ಆಕ್ಟ್ ಅಂತೇಳಿ ಬರುತ್ತೆ. FRBM ಆಕ್ಟ್ ಏನನ್ನ ಹೇಳುತ್ತೆ? FRBM ಆಕ್ಟ್ ಅಂದಾಗ ಸೊ FRBM ಆಕ್ಟ್ ಹೇಳೋದು ಇಂಟರ್ ಜನರೇಷನಲ್ ಇಕ್ವಿಟಿಯ ಬಗ್ಗೆ ಮಾತಾಡುತ್ತೆ. ಸೊ ಒಂದು ಸರ್ಕಾರ ಏನ್ ಮಾಡಬಹುದು, ತಾನು 5 ವರ್ಷದ ತನಕ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಹುದ್ದೆಯಲ್ಲಿ ಇರ್ತೀನಿ ಅಂತ ಹೇಳ್ಕೊಂಡು ಬಹಳಷ್ಟು ಸಾಲ ಮಾಡ್ಕೊಂಡು ಹೋಗ್ಬಿಟ್ರೆ ಅದನ್ನ ಮುಂದಿನ ಪೀಳಿಗೆಯವರ ಮೇಲೆ ಹಾಕ್ಲಾಗುತ್ತೆ. ಸೊ ಆತರ ಆಗ್ಬಾರ್ದು. ಆ ಒಂದು ಪರ್ಟಿಕ್ಯುಲರ್ ಆದಂತ ಸರ್ಕಾರಕ್ಕೆ ಅಕೌಂಟಬಿಲಿಟಿಯನ್ನ ಕ್ರಿಯೇಟ್ ಮಾಡಬೇಕು, ಹೊಣೆಗಾರಿಕೆಯನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ಏನಾಗುತ್ತೆ FRBM ಕಾಯ್ದೆಯನ್ನ ತರ್ತೀವಿ. ಫಿಸಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತೇಳಿ ಕರಿತೀವಿ. ಸೊ ಇದರ ಮೂಲಕ ಇದರಲ್ಲಿ ಏನೇನ ಹೇಳ್ತೀರಾ ಅಂತ ಕೇಳಿದಾಗ ಸೊ ಮ್ಯಾಂಡೇಟರಿ ಆಗಿ FRBM ಡಾಕ್ಯುಮೆಂಟ್ಸ್ ಗಳನ್ನ ಬಜೆಟ್ ನ ಜೊತೆಯಲ್ಲಿ ಕೊಡ್ಲೇಬೇಕು ಅಂತ ಹೇಳ್ತೀರಾ. ಅದರ ಜೊತೆಯಲ್ಲಿ ಟೋಟಲ್ ಲಯಾಬಿಲಿಟೀಸ್, ಸೊ ಆ ಒಂದು ಸರ್ಕಾರ ಅಥವಾ ಸೊ ಪೂರ್ತಿಯಾಗಿ ಸರ್ಕಾರದ್ದು ಸೊ ಅವ್ರು ತಗೊಂಡಿರುವಂತ ಸಾಲ ಏನಿಲ್ಲ ಇದು ಯಾವುದೇ ಕಾರಣಕ್ಕೂ ನಾಟ್ ಮೋರ್ ದ್ಯಾನ್ 9% ಪರ್ ಇಯರ್ ಅಂತ ಹೇಳ್ತಿದ್ದಾರೆ ಟೋಟಲ್ ಲಯಾಬಿಲಿಟೀಸ್. ಅದೇ ರೀತಿಯಲ್ಲಿ ಫಿಸಲ್ ಡೆಪಿಸಿಟ್ ಅನ್ನ 3% ನ ಒಳಗಡೆ ಇಡೋದಕ್ಕೆ ಹೇಳುತ್ತೆ. ರೆವೆನ್ಯೂ ಡೆಪಿಸಿಟ್ ಅನ್ನ 0% ಗಿಂತ ಕಡಿಮೆ ಅಥವಾ ಸೊ ನಾರ್ಮಲ್ ಆಗಿ ಸರ್ಪ್ಲಸ್ ಅಲ್ಲಿ ಇಡೋದಕ್ಕೆ ಹೇಳುತ್ತೆ. ಓಕೆ, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಇದಕ್ಕಿಂತ ಜಾಸ್ತಿ ಕೂಡ ಮಾಡಬಹುದು. ಕೆಲವೊಂದು ಸಂದರ್ಭ ಅಂತಂದಾಗ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಂತ ಸಂದರ್ಭ, ಸೊ ಅಥವಾ ಸ್ಟ್ರಕ್ಚರಲ್ ಚೇಂಜಸ್ ಆದಂತ ಸಂದರ್ಭ, ಎಕ್ಸ್ಟರ್ನಲ್ ವಾರ್ ಇದ್ದಂತ ಸಂದರ್ಭ, ಇಂಟರ್ನಲ್ ಆರ್ಮ್ಡ್ ರೆಬೆಲಿಯನ್ ಇದ್ದಂತ ಸಂದರ್ಭ, ಹೆಲ್ತ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಂತ ಸಂದರ್ಭದಲ್ಲಿ, ನ್ಯಾಚುರಲ್ ಕೆಲಾಮಿಟೀಸ್ ಇದ್ದಂತ ಸಂದರ್ಭದಲ್ಲಿ, ಆ ತರ ಸಂದರ್ಭದಲ್ಲಿ ಇದಕ್ಕಿಂತ ಜಾಸ್ತಿ ಕೂಡ ಆಗಬಹುದು. ಓಕೆ, ಸೊ ಇದು FRBM ಆಕ್ಟ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದು. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ FRBM ರಿವ್ಯೂ ಕಮಿಟಿ ಅಂತ ಹೇಳಿ ನೋಡ್ತೀವಿ. 2017ರಲ್ಲಿ NK ಸಿಂಗ್ ಅವರ ನೇತೃತ್ವದಲ್ಲಿ ಆಗಿತ್ತು. ಸೊ ಇದನ್ನ ನಾವು ನೋಡೋದಕ್ಕೋದ್ರೆ ಇಲ್ಲಿ ನಾವೇನ್ ನೋಡಬಹುದು, ಪ್ರೈಮರಿ ಟಾರ್ಗೆಟ್ ಅನ್ನ ಡೆಪ್ಟ್ ಆಗಿ ಮಾಡೋದಕ್ಕೆ ಹೇಳ್ತಾರೆ. ಡೆಪ್ಟ್ ಟು GDP ರೇಷಿಯೋ ಏನಿಲ್ಲ ಇದನ್ನ 2023 ಒಳಗಡೆ 60% ಒಳಗಡೆ ತರೋದಕ್ಕೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಂದು ಅಟೋನಮಸ್ ಫಿಸಲ್ ಕೌನ್ಸಿಲ್ ನ ಸ್ಥಾಪನೆಯ ಬಗ್ಗೆ ಕೂಡ ಹೇಳ್ತಾರೆ. ಆಟೋನಮಸ್ ಆದಂತ ಒಂದು ಫಿಸಲ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡಿ ಅದೇನ್ ಮಾಡಬೇಕು, ಅದು ನೀಟಾಗಿ ಹೇಳಬೇಕು ಎಷ್ಟು ಫಿಸಲ್ ಅಥವಾ ಈ ಫಿಸಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಸೊ ಏನೇನ್ ನಿರ್ಧಾರಗಳನ್ನು ತಗೊಳ್ಬೇಕು ಅಂತೇಳಿ ಈ ಒಂದು ಫಿಸಲ್ ಕೌನ್ಸಿಲ್ ಹೇಳಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಅನ್ನು ನೋಡ್ತೀವಿ. ಅಗೇನ್ 280 ಆರ್ಟಿಕಲ್ 280 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫೈನಾನ್ಸ್ ಕಮಿಷನ್ ನ ಸ್ಥಾಪನೆ ಬಗ್ಗೆ ಹೇಳುತ್ತೆ. ನಾರ್ಮಲ್ ಆಗಿ ಫೈನಾನ್ಸ್ ಕಮಿಷನ್ ನ ಅವಧಿ ಏನಿರುತ್ತಲ್ಲ 5 ವರ್ಷ ಇರುತ್ತೆ. ಸೊ ಇದು ಏನೇನನ್ನ ಹೇಳುತ್ತೆ, ಕೆಲವೊಂದು ಪಾಯಿಂಟ್ ಗಳನ್ನು ನೋಡೋದಕ್ಕೆ ಹೋದ್ರೆ ಹಾರಿಜಾಂಟಲ್ ಡಿವಲ್ಯೂಷನ್ ನ ಬಗ್ಗೆ ಮಾತಾಡುತ್ತೆ, ವರ್ಟಿಕಲ್ ಡಿವಲ್ಯೂಷನ್ ನ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಸೊ ಸರ್ಕಾರ ಕಲೆಕ್ಟ್ ಮಾಡಿರುವಂತ ಈ ತೆರಿಗೆಯಲ್ಲಿ ಎಷ್ಟನ್ನ ತಾನು ಇಟ್ಕೊಳ್ಬೇಕು, ಎಷ್ಟನ್ನ ರಾಜ್ಯಗಳಿಗೆ ಹಂಚಬೇಕು, ರಾಜ್ಯಗಳ ಮಧ್ಯದಲ್ಲಿ ಎಷ್ಟು ತೆರಿಗೆ ಹಂಚಿಕೆ ಆಗ್ಬೇಕು. ಸೊ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಅಮೌಂಟ್ ಅನ್ನ ಸಹಾಯಧನವಾಗಿ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕು ಅಥವಾ ಲೋಕಲ್ ಗವರ್ಮೆಂಟ್ ಗಳಿಗೆ ಕೊಡಬೇಕು, ಅಂದ್ರೆ ಪಂಚಾಯಿತಿಗಳಿಗೆ ಕೊಡಬೇಕು. ಇವೆಲ್ಲವುಗಳನ್ನ ಫೈನಾನ್ಸ್ ಕಮಿಷನ್ ಹೇಳುತ್ತೆ. ಆದ್ರೆ 15ನೇ ಫೈನಾನ್ಸ್ ಕಮಿಷನ್ NK ಸಿಂಗ್ ಅವರ ನೇತೃತ್ವದಲ್ಲಿ ಬಂದು ನಾರ್ಮಲ್ ಆಗಿ 5 ವರ್ಷ ಇದರ ಅವಧಿ ಆದ್ರೂ ಕೂಡ ಇಲ್ಲಿ ನಾವೇನ್ ನೋಡ್ತೀವಿ 1+5 ವರ್ಷ ನೋಡ್ತೀವಿ. 2020-21ಕ್ಕೆ 1 ವರ್ಷದ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ NK ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂತ 15ನೇ ಹಣಕಾಸು ವರ್ಷ, 15ನೇ ಹಣಕಾಸು ಆಯೋಗ. ಅದರ ಜೊತೆಯಲ್ಲಿ 5 ವರ್ಷಗಳು ಅಂದ್ರೆ 2021ರಿಂದ 2026 ಮಧ್ಯದಲ್ಲಿ ನೆಕ್ಸ್ಟ್ 5 ವರ್ಷದ ಒಂದು ಪರ್ಟಿಕ್ಯುಲರ್ ಅಂತ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದೆ. ಸೊ ಇದರ ಜೊತೆಯಲ್ಲಿ ಇದೇನ್ ಹೇಳುತ್ತೆ, ವರ್ಟಿಕಲ್ ಡೆವಲ್ಯೂಷನ್ ಅಲ್ಲಿ 1% ಅನ್ನ ಕಡಿಮೆ ಮಾಡೋದಕ್ಕೆ ಹೇಳಿದೆ. ಮೊದಲು 42% ಇತ್ತು, ಅದನ್ನ 41% ಮಾಡೋದಕ್ಕೆ ಹೇಳಿದೆ. ಸೊ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಮೊದಲು ಸ್ಟೇಟ್ ಆಗಿದ್ದಂತ ಜಮ್ಮು ಅಂಡ್ ಕಾಶ್ಮೀರ್ ಈಗ ಯೂನಿಯನ್ ಟೆರಿಟರಿ ಆಗಿದೆ. ಸೊ ಅದರ ಜೊತೆಯಲ್ಲಿ ಹಾರಿಜಾಂಟಲ್ ಡಿವಲ್ಯೂಷನ್ ಅಲ್ಲಿ ಕೂಡ ಹಲವಾರು ರೀತಿಯ ಬದಲಾವಣೆಗಳನ್ನ ಮಾಡುತ್ತೆ. ಅದನ್ನ ಟೇಬಲ್ ನ ಮೂಲಕ ಅರ್ಥ ಮಾಡ್ಕೊಳ್ಳಿ. ಸೊ ಅದರ ಜೊತೆಲಿ ಗ್ರಾಂಟ್ಸ್ ಟು ಸ್ಟೇಟ್ಸ್ ಅನ್ನು ಕೂಡ ಹಲವಾರು ರೀತಿಯಲ್ಲಿ ಚೇಂಜಸ್ ಮಾಡಿದೆ. ಸೊ ಇವಿಷ್ಟು ಪಬ್ಲಿಕ್ ಫೈನಾನ್ಸ್ಗೆ ಸಂಬಂಧಪಟ್ಟಾಗೆ ನಾವು ಏನೇನನ್ನ ರಿವಿಷನ್ ಮಾಡಬೇಕು ಅಥವಾ ಯಾವ್ಯಾವ್ದ್ರ ಬಗ್ಗೆ ನಮಗೆ ಹೆಸರುಗಳು ಕೇಳದ ಹಾಗೆ ಯಾವ್ದ್ರೂ ಇರಬೇಕು ಅಂತೇಳಿ ಸೊ ನೋಡ್ಬೋದು. ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಗಿಸೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬೈ ಬೈ. ಸಿ ಯು.